ಇವತ್ತು ಶ್ರೀಯುತ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಾಗಿ ತುಘಲಕ್ ದರ್ಬಾರ್ ರೀತಿಯಲ್ಲಿ ಇವತ್ತು ಮೆಟ್ರೋ ದರವನ್ನು 48% ಹೆಚ್ಚಿಗೆ ಮಾಡಿದೆ. ಇವತ್ತಾಗಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮಿಂದ ಓಡಾಡ್ಲಿಕ್ಕೆ ಆಗ್ತಿಲ್ಲ. ಇಂಥ ಸಮಯದಲ್ಲಿ ಬಹಳಷ್ಟು ಮಧ್ಯಮ ವರ್ಗದ ಜನ, ಬಡ ಜನ ಏನು ಮೆಟ್ರೋನ ಅವಲಂಬಿತರಾಗಿದ್ದಾರೆ. ರಾಜ್ಯ ಸರ್ಕಾರ ಏಕಾಏಕಿ 40% ಅದನ್ನು ಹೆಚ್ಚಿಗೆ ಮಾಡೋದ್ರ ಮುಖಾಂತರ ತಾನು ಬಡವರ ಪರ ಇಲ್ಲ, ಮಧ್ಯಮ ವರ್ಗದವರ ಪರ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ನಾಚಿಕೆ ಅನ್ನೋದು ಇದ್ದರೆ ಕೂಡಲೇ ದರವನ್ನು ಕೆಳಗಡೆ ಇಳಿಸ್ಬೇಕು. ಕಾರಣ ಮೆಟ್ರೋ ಏನು ಲಾಸಲ್ಲಿ ನಡೀತಾ ಇಲ್ಲ. ಮೆಟ್ರೋ ಲಾಸಲ್ಲಿ ನಡೀತಿಲ್ಲ ಅಂತಂದರೆ ಅದನ್ನು ಹೆಚ್ಚಳ ಮಾಡೋದು ಯಾವ ರೀತಿ ಸರಿ? ನೀವು ಮಾಡಿರ್ತಕ್ಕಂಥ ಸಾಲಕ್ಕೆ, ನೀವು ಮಾಡಿರ್ತಕ್ಕಂಥ ಬೇರೆ ಬೇರೆ ವಿಚಾರಗಳಿಗೆ ಬಡವರ ದುಡ್ಡನ್ನು ಸುಲಿಗೆ ಮಾಡ್ತಿರೋದು ಎಷ್ಟು ಸರಿ ಸಿದ್ದರಾಮಯ್ಯನವರೇ? ಬೆಂಗಳೂರು ನಗರನ ಹಾಂಗ್ಕಾಂಗ್ ಮಾಡ್ತೀನಿ, ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳೋ ಶಿವಕುಮಾರ್ ಅವರೇ, ಮೆಟ್ರೋ ದರ ಜಾಸ್ತಿ ಮಾಡಿ ಯಾವ ಪುರುಷಾರ್ಥಕ್ಕೆ ಸರ್ಕಾರ ನಡೆಸ್ತಾ ಇದ್ದೀರಿ? ಬಡವರ ಶಾಪ, ಮಧ್ಯಮ ವರ್ಗದ ಶಾಪ ನಿಮಗೆ ತಗೊಳ್ಳೋದಿಲ್ವಾ? ಇವತ್ತು ನಾವು ಮಾದಾವರ ಮೆಟ್ರೋ ಸ್ಟೇಷನಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸಾಂಕೇತಿಕವಾಗಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ದರವನ್ನು ನೀವು ಇಳಿಸಲಿಲ್ಲ ಅಂದರೆ ಖಂಡಿತವಾಗಿಯೂ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಜೊತೆಗೆ ಇವತ್ತು ನಾವೇನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಬಂದರೆ ಮೆಟ್ರೋ ದರವನ್ನು ಏನು ಹೆಚ್ಚಿಗೆ ಆಗಿರ್ತಕ್ಕಂಥ ದುಡ್ಡನ್ನು ಕೊಟ್ಟು ನೊಂದ ಜೀವಗಳು ನೊಂದ್ಕೊಂಡು ಏನು ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ದಾರೆ ಅವರನ್ನು ಕೂಡ ಹಾಕಿ ಅವರನ್ನು ಉದ್ರೇಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅವರಿಗೆ ಅಡಚಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಈ ಸರ್ಕಾರಕ್ಕೆ ಯಾವುದು ಮಹತ್ವ ಕೊಡಬೇಕು ಅನ್ನೋಂಥ ವಿವೇಚನೆ ಇಲ್ಲ. ನೀವು ಕೂಡಲೇ ತೊಲಗಬೇಕು. ಈ ರಾಜ್ಯ ಕಾಂಗ್ರೆಸ್ ಮುಕ್ತ ಆದರೆ ಮಾತ್ರ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ನೆಮ್ಮದಿ ಸಿಗುತ್ತೆ ಅಂತ ಈ ಮೂಲಕ ಹೇಳ್ತೀವಿ. ಕೂಡಲೇ ದರ ಕಡಿಮೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ.